ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ದ.ರಾ ಬೇಂದ್ರೆಯವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ಒಂದು ಮಾತನ್ನು ಹೇಳ್ತಾರೆ, ನಕ್ಕ ಸಾಯ್ರೋ ನಕ್ಸಾಯ್ರಿ, ನಕ್ಸತ್ರ ನಕ್ಷತ್ರ ಆಗ್ತೀರಿ. ಈ ಒಂದು ವಾಕ್ಯ ಅನ್ನೋದು ಮನುಷ್ಯನಿಗೆ ನಗುವಿನ ಒಂದು ಮಹತ್ವ ಎಷ್ಟಿದೆ, ಅವನು ಸಾವು ಅಂತಕ್ಕಂಥದ್ದು ಖಚಿತ, ಯಾವಾಗ ಬೇಕಾದರೂ ಸಹ ಬರಬಹುದು, ಆದರೆ ಮನುಷ್ಯ ಎಲ್ಲವನ್ನು ನಗ್ನಗ್ತಾ ಸ್ವೀಕರಿಸಬೇಕು ಅಂತಂದು ಹೇಳಿದ್ದಾರೆ. ಅದೇ ರೀತಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋದಕ್ಕೆ ಹೊರಟಾಗ ನಾವು ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಸಿದ್ಧನಿರಬೇಕು. ಹಚ್ಚೋದಾದರೆ ದೀಪವನ್ನೇ ಹಚ್ಚು, ಬೆಂಕಿಯನ್ನಲ್ಲ. ಆರಿಸೋದಾದರೆ ನೋವನ್ನೇ ಆರಿಸು, ನಗುವನ್ನೆಲ್ಲ. ಈ ರೀತಿ ವಾಕ್ಯಗಳು ಎಷ್ಟು ಮನಸ್ಸಿಗೆ ಮುದ ನೀಡ್ತವೆ ನೋಡಿ. ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು, ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುತ್ತೆ? ಈ ಒಂದು ವಾಕ್ಯ ಅಂತಕ್ಕಂಥದ್ದು ದ.ರಾ ಬೇಂದ್ರೆಯವರು ಒಂದು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅಂದರೆ ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತೊಂದು ಮಾತನ್ನು ಹೇಳ್ತಾರೆ, ಸಾವಿಗೆ ನಾನು ಯಾವತ್ತೂ ಹೆದರೋದಿಲ್ಲ, ಏಕೆಂದರೆ ಅದು ನಾನು ಇರುವ ತನಕ ಬರೋದೇ ಇಲ್ಲ. ಅಂದರೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಅಂತಕ್ಕಂಥದ್ದು ಖಚಿತ, ಆ ಸಾವಿಗೆ ಹೆದರಬಾರ್ದು. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ಎಂತಹ ಅರ್ಥಪೂರ್ಣ ವಾಕ್ಯಗಳು!